ತುಂಬಾ ಚೆನ್ನಾಗಿದೆ. ಸೊ ಆ ಥರ ಆ್ಯಕ್ಟಿಂಗು, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ನೋಡಿದ್ರೆ ಅದೆಲ್ಲ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಅದರಿಂದ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ವಿನಯ್ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಆ್ಯಂಡ್ ಅವ್ರು ನಮ್ಮ ಅಣ್ಣ. ಸೊ ಸ್ಟ್ರಾಂಗ್ ಆಗಿದ್ದಾರೆ, ಇಂಟೆಲಿಜೆಂಟು, ಸ್ಟ್ರಾಟಜಿ ಇದೆ. ಅಟ್ ದ ಸೇಮ್ ಟೈಮ್ ಅವರು ತುಂಬ ಸ್ವೀಟ್ ಆಗಿದ್ದಾರೆ. ಎಲ್ಲೋ ವಿನಯ್ ಅವ್ರು ಗೆಲ್ಬೇಕಿತ್ತು ಅಂತ ಅನ್ಸಿತ್ತ ನಿಮಗೆ? ಡೆಫಿನೆಟ್ ನನಗೆ ಅನಿಸ್ತು. ಬೇಜಾರಾಯ್ತು. ಏನಂದ್ರು ಅವ್ರು ಬಂದಾಗ ಸ್ಟೇಜ್ ಮೇಲೆ ಬಂದಾಗ ಏನಂದ್ರು ಅಂತ? ಯಾರು ವಿನಯ್ ಅವ್ರು ಬಂದಾಗ ಹೊರಗಡೆ ಬಂದ್ರಲ್ಲ ಬಿಗ್ ಬಾಸ್ ಅವಾಗ ನಿಮ್ಮ ಹತ್ರ ಏನು ಮಾತಾಡಿದ್ರು? ಇಲ್ಲ, ಏನು ಮಾತಾಡಲಿಲ್ಲ. ಲೈಕ್ ನಾವು ಅಂದ್ವಿ ಓಕೆ, ಲೈಕ್ ನಾವು ಎಲ್ಲರೂ ಸಪೋರ್ಟ್ ಸಿಸ್ಟಮ್ ಆಗಿದ್ವಿ. ಸೊ ನಾವು ಫ್ರೆಂಡ್ಸು, ನಾವು ನಿಜ ಎಲ್ಲರೂ ಗುಂಪು ಅಂತ ಹೇಳ್ತಾ ಇದ್ರಲ್ವಾ, ಅದು ಗುಂಪಲ್ವಾ, ಅದು ನಮ್ಮ ಜೆನ್ಯೂನ್ ಫ್ರೆಂಡ್ಶಿಪ್ ಆಗಿಬಿಟ್ಟಿದೆ. ಆ್ಯಂಡ್ ಅವರು ಸ್ವಲ್ಪ ಬೇಜಾರಾಗಿತ್ತು. ಆಬ್ವಿಯಸ್ಲಿ ಯಾರಿಗಾದ್ರೂ ಬೇಜಾರಾಗಿರುತ್ತೆ, ಬಟ್ ಅವರು ಖುಷಿಯಾಗಿದ್ದಾರೆ. ತುಕಾಲಿ ಸಂತೋಷ್ ಅವರು ಒಳ್ಳೆ ಕಮಿಡಿಯನು ಆ್ಯಂಡ್ ಗುಡ್ ಫ್ರೆಂಡ್. ಸಂಗೀತ ಅವರು ತುಂಬ ಸ್ಮಾರ್ಟ್ ಆಗಿದ್ದಾರೆ, ಇಮೋಷನಲ್ ಇಂಟೆಲಿಜೆನ್ಸ್ ಇದೆ, ಆ್ಯಂಡ್ ತುಂಬ ಸ್ವೀಟ್ ಆಗಿದ್ದಾರೆ. ನಮ್ರತಾ ಅವರು ಇಮೋಷನಲ್ ಇಂಟೆಲಿಜೆನ್ಸು, ತುಂಬ ಸ್ವೀಟು, ಆ್ಯಂಡ್ ತುಂಬ ಅವರು ಕಾನ್ಫಿಡೆಂಟ್ ಇದ್ದಾರೆ. ಓಕೆ, ಇವಾಗ ಗಿಚ್ಚಿಗಿಲಿಯಲ್ಲಿ ನೀವೇನು ಮಾಡ್ತಿದ್ದೀರಾ ಅಂತ ನನ್ಗೆ ಇವಾಗಲೂ ಗೊತ್ತಾಗ್ತಾ ಇಲ್ಲ. ಇವಾಗ ನಂಗೆ ಗೊತ್ತಾಗಬೇಕು ಏನು ಮಾಡ್ತಾ ಇದ್ದೀನಿ ಅಂತ. ಬಟ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಈಗ, ಆ್ಯಂಡ್ ಏನೋ ಡಿಫ್ರೆಂಟಾಗೇ ತೋರಿಸ್ತೀನಿ. ಓಕೆ, ಗಿಚ್ಚಿಗಿಲಿಯಲ್ಲಿ ಪ್ರತಾಪ್ ಅವರು ಕೂಡ ಇದ್ದಾರೆ, ತುಕಾಲಿ ಸಂತೋಷ್ ಅವರು ಕೂಡ ಇದ್ದಾರೆ. ನಿಮ್ಮ ಆಯ್ಕೆ ಇಬ್ಬರಲ್ಲಿ, ತುಕಾಲಿ ಅವರು ನಿಮ್ಮ ಪಾರ್ಟ್ನರ್ ಆಗಬೇಕು, ಪ್ರತಾಪ್ ಅವರು ಬೇಕಂದ್ರೆ ಯಾರು ಬೇಕು? ನಿಮ್ಮ ಆಯ್ಕೆ ಪರ್ಸ್ನಲ್ ಆಗಿ ಯಾರು ಆಗ್ಬಹುದು ಅಂದರೆ ನಿಮ್ಮ ಆಯ್ಕೆ ಅವರಿಬ್ಬರಲ್ಲಿ ಇದ್ರೆ ಯಾರು ಬರ್ಬೋದು ನಿಮಗೆ ಅಂತ? ಅಂದರೆ ಅವರಿಬ್ಬರೇ ಯಾರು ಬೇಕು ನಿಮಗೆ ಅಂತ ಚಾಯ್ಸ್ ನಿಮ್ಮದೇ. ಯಾರಾದ್ರೂ ಬಂದ್ರೆ ನಂಗೆ ಪ್ರಾಬ್ಲಮ್ ಇರಲ್ಲ. ಪ್ರತಾಪ್ ಇದ್ರೆ ಪರವಾಗಿಲ್ಲ, ಆ್ಯಂಡ್ ತುಕಾಲಿ ಅವರು ಇದ್ರೆ ಪರವಾಗಿಲ್ಲ. ಓಕೆ, ಮೈಕಲ್ ಅವ್ರನ್ನ ಮತ್ತೆ ಭೇಟಿ ಆಗಿದ್ರ ಅಂತ ಬಿಗ್ ಬಾಸ್ ಇಂದ ಬಂದು? ಹೌದು, ಡೆಫಿನೆಟ್. ನಾವು ಗುಡ್ ಫ್ರೆಂಡ್ಸ್ ಆಗಿದ್ದೀವಿ, ಆ್ಯಂಡ್ ಫ್ರೆಂಡ್ಶಿಪ್ಪೇ ನಡ್ಸ್ಕೊಂಡು ಹೋಗ್ತಾ ಇರೋದು. ಆ್ಯಂಡ್ ಅದು ಆ ಥರನೇ ಇರುತ್ತೆ ಆಲ್ವೇಸ್. ಮುಂದೆ ಈಶಾನ್ಯ ಅವ್ರ ಜರ್ನಿ ಯಾವ ರೀತಿ ಇರ್ಬೋದು? ಇವಾಗ ಗಿಚ್ಚಿಗಿಲಿಯಲ್ಲಿ ಇದ್ದೀನಿ, ಆ್ಯಂಡ್ ಅದಾದಮೇಲೆ ನನಗೆ ಒಂದು ರ್ಯಾಪ್ ಸಾಂಗ್ಸ್ ಬಿಡ್ತಾ ಇದ್ದೀನಿ. ಎಲ್ಲ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು. ಸೊ ಅದು ರ್ಯಾಪ್ ಸಾಂಗ್ಸ್ ಬರ್ತಾ ಇದೆ. ನೆಕ್ಸ್ಟ್ ವೀಕ್ ಇರಲಿ, ಇಲ್ಲ ಅದು ವೀಕ್ ಆಫ್ಟರು ಕೊಡ್ತಾನೆ ಇರ್ತೀನಿ. ನಾನಂತೂ ನನಗೆ ಎಲ್ಲರಿಗೂ ಗೊತ್ತು, ನಾನು ಸುಮ್ಮನಿರಕ್ಕಾಗಲ್ಲ, ಆ್ಯಂಡ್ ನಾನು ಜೋರಾಗೆ ಮಾತಾಡ್ತೀನಿ ಅಂತ. ಸೊ ನಾನು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದೀನಿ. ಸೊ ಈ ರ್ಯಾಪ್ ಸಾಂಗ್ಸು ಬಿಡ್ತಾನೆ ಇರ್ತೀನಿ. ಓಕೆ, ಇನ್ನೊಂದು, ನೀವು ಡಿ ಬಾಸ್ ಅವ್ರ ಅಭಿಮಾನಿ ಅಂತ ಇದ್ರಿ. ಈ ಬಾರಿ 16 ಅವ್ರ ಬರ್ಡೇ ಇದೆ. ಬಟ್ಟೆಗೆ ಏನಾದರೂ ಸಾಂಗ್ ಏನಾದರೂ ಮಾಡಿದ್ದೀರಿ ಅಂತ ಡಿ ಬಾಸ್ಗೋಸ್ಕರ? ಹೌದು, ಡೆಫಿನೆಟ್ ಆಗಿ ಮಾಡಿದ್ದೀನಿ. ಆ್ಯಂಡ್ ಸರ್ಪ್ರೈಸ್ ಯಾವತ್ತು ಅವತ್ತೇ ಇದಾಗುತ್ತಾ ಏನಂತ? ಅವತ್ತೇ ರಿಲೀಸ್ ಆಗುತ್ತೆ. ಒಂದು ಲೈನ್ ನಮಗೋಸ್ಕರ? ಇಲ್ಲ, ಸೀಕ್ರೆಟ್ ಆವಾಗಲೇ ರಿಲೀಸ್ ಆಗುತ್ತೆ. ಓಕೆ, ಡಿ ಬಾಸ್ ಪ್ರೀತಿಯಿಂದ ಮಾಡಿದ್ದು. ಹೌದು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.